ನಮ್ಮ ಮನಸ್ಸಿನ ಬಗ್ಗೆ ನಮಗೆ ಹೇಳಿಕೊಟ್ಟಿರೋ ಪ್ರತಿಯೊಂದು ವಿಷಯ ಕೂಡ ತಪ್ಪು ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡೋಕೆ, ನಮ್ಮ ಗಮನವನ್ನ ಒಂದೆಡೆ ಇಡೋಕೆ, ನಮ್ಮ ಆತಂಕವನ್ನ ಗೆಲ್ಲೋಕೆ ನಾವು ಕಲ್ತಿರೋ ಪ್ರತಿಯೊಂದು ಟೆಕ್ನೀಕ್ ಒಂದು ದೊಡ್ಡ ಆಳವಾದ ತಪ್ಪು ತಿಳುವಳಿಕೆ ಮೇಲೆ ನಿಂತಿದೆ ಅಂದ್ರೆ ನಾವು ನಮ್ಮ ಮನಸ್ಸನ್ನೇ ಒಂದು ಪ್ರಾಬ್ಲಮ್ ಅಂತ ನೋಡ್ತಾ ಇದೀವಿ, ಅದನ್ನ ಸರಿ ಮಾಡೋಕೆ ಹೋರಾಡ್ತಾ ಇದೀವಿ. ಆದ್ರೆ ನಿಜವಾದ ಸಮಸ್ಯೆ ನಮ್ಮ ವಿಧಾನದಲ್ಲೇ ಇದ್ರೆ ನಮಗೆಲ್ಲ ಹೀಗೆ ನಂಬಿಸಲಾಗಿದೆ ಅಲ್ವಾ? ನಮ್ಮ ಬುದ್ಧಿ, ನಮ್ಮ ಲಾಜಿಕ್, ನಮ್ಮ ವಿಶ್ಲೇಷಣೆ ಮಾಡೋ ಮನಸ್ಸು ಇದೆಲ್ಲ ನಮ್ಮ ಫೈನಲ್ ವೆಪನ್ ಅಂತ. ಚಿಂತೆ, ಡಿಸ್ಟ್ರಾಕ್ಷನ್ ತರಹದ ನಮ್ಮ ಒಳಗಿನ ಸಮಸ್ಯೆಗಳನ್ನ ತರ್ಕದಿಂದಲೇ ಬಗೆಹರಿಸ್ಬೋದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಬೆಸ್ಟ್ ಲಾಜಿಕಲ್ ಪ್ರಯತ್ನಗಳೇ ನಮ್ಮನ್ನ ಇನ್ನೂ ಆಳವಾದ ಗೊಂದಲಕ್ಕೆ ತಳ್ತಾ ಇದ್ರೆ ಏನ್ ಮಾಡೋದು? ತರ್ಕವೇ ಈ ಸಮಸ್ಯೆಯ ಒಂದು ಭಾಗವಾಗಿದ್ರೆ? ಸರಿ, ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಇತಿಹಾಸದ ಶ್ರೇಷ್ಠ ತಾರ್ಕಿಕ ಮನಸ್ಸುಗಳಲ್ಲಿ ಒಬ್ಬರಾದ ಆದಿಶಂಕರರ ಜೀವನದಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಇದೆ. ಅವರನ್ನ ಓದಿದ್ರೆ ಗೊತ್ತಾಗುತ್ತೆ ಅವರದ್ದು ಎಂಥ ಕಠಿಣವಾದ ಉಕ್ಕಿನಂಥ ತಾರ್ಕಿಕ ಮನಸ್ಸು ಅಂತ. ಆದ್ರೆ ಅದೇ ವ್ಯಕ್ತಿ ಅಷ್ಟೇ ತೀವ್ರವಾದ ಭಾವನಾತ್ಮಕ ಭಕ್ತಿಯ ಕವಿತೆಗಳನ್ನು ಬರೆದಿದ್ದಾರೆ. ತರ್ಕದ ರಾಜ ಭಾವನೆಗಳ ಸಾಗರದಲ್ಲಿ ಯಾಕೆ ಮುಳುಗಿದ್ರು? ಅವರ ಈ ಎರಡೂ ಮುಖಗಳ ಹಿಂದೆ ಒಂದು ಆಳವಾದ ಸತ್ಯ ಅಡಗಿದೆ. ಈ 3 ಪ್ರಶ್ನೆಗಳಲ್ಲೇ ನಮ್ಮ ಇವತ್ತಿನ ಹುಡುಕಾಟದ ತಿರುಳು ಅಡಗಿದೆ. ಇವು ಸುಮ್ನೆ ಕೇಳೋ ಪ್ರಶ್ನೆಗಳಲ್ಲ, ಇವು ನಮ್ಮ ಮನಸ್ಸು ಹೇಗೆ ಕೆಲ್ಸ ಮಾಡತ್ತೆ ಅನ್ನೋದ್ರ ಬಗ್ಗೆ ನಾವಿಟ್ಕೊಂಡಿರೋ ಪ್ರತಿಯೊಂದು ನಂಬಿಕೆಯನ್ನ ಅಲುಗಾಡಿಸ್ತವೆ. ಮತ್ತು ಇವುಗಳ ಉತ್ತರ ಶಂಕರರ ಮರೆತು ಹೋದ, ಆದ್ರೆ ಇವತ್ತಿಗೂ ಅತ್ಯಂತ ಪ್ರಸ್ತುತವಾಗಿರೋ ಬೋಧನೆಗಳಲ್ಲಿ ಸಿಗತ್ತೆ. ಇದು ಸಾವಿರಾರು ವರ್ಷಗಳ ಹಿಂದೆ ಬರದ ಮಾತು. ಆದ್ರೆ ಇವತ್ತು ನಮ್ಮ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತಿರುವಾಗ ನಮ್ಮ ಸ್ಥಿತಿಯನ್ನೇ ನೋಡಿ ಬರೆದ ಹಾಗೆ ಇದೆ ಅಲ್ವಾ? ನಿರಂತರ ನೋಟಿಫಿಕೇಷನ್ಗಳು, ಒಂದೇ ಸಲಕ್ಕೆ 1000 ಯೋಚನೆಗಳು. ಶಂಕರರು ಇದನ್ನ ಕೋತಿ ಮನಸ್ಸು ಅಂತ ಕರೀತಾರೆ. ಒಂದು ಕ್ಷಣನೂ ಸುಮ್ನೆ ಕೂರ್ದೆ ಕೊಂಬೆಯಿಂದ ಕೊಂಬೆಗೆ ಹಾರೋ ಚಂಚಲವಾದ, ಎಂದಿಗೂ ತೃಪ್ತಿಯೇ ಇಲ್ಲದ ಮನಸ್ಸು. ಮತ್ತೆ ಈ ಕೋತಿ ಮನಸ್ಸನ್ನ ಕಂಟ್ರೋಲ್ ಮಾಡೋಕೆ ನಾವು ಬಳಸೋ ಅಸ್ತ್ರ ಯಾವುದು? ಅದೇ ಲಾಜಿಕ್. ಹೀಗೆ ಯೋಚನೆ ಮಾಡ್ಬೇಡ, ಗಮನ ಕೊಡು, ಶಾಂತವಾಗಿರು ಅಂತ ನಮಗೆ ನಾವೇ ಹೇಳ್ಕೊಳ್ತೀವಿ. ಆದ್ರೆ ಇದು ಒಂದು ಕೋತಿಗೆ ಗಣಿತದ ಸೂತ್ರ ಹೇಳ್ಕೊಟ್ಟ ಹಾಗೆ, ಅದು ವರ್ಕ್ ಆಗಲ್ಲ. ಇದು ನಮ್ಮ ತಲೆ ಒಳಗ್ ನಡೀತಾನೇ ಇರೋ ಒಂದು ಅಂತರ್ಯುದ್ಧ. ತರ್ಕವು ಭಾವನೆಯ ಮೇಲೆ ಅಧಿಕಾರ ಮಾಡೋಕೆ ಹೋಗುತ್ತೆ, ಮತ್ತೆ ಪ್ರತಿ ಸಲನೂ ಸೋತು ಇನ್ನಷ್ಟು ಹತಾಶೆಯನ್ನೇ ಸೃಷ್ಟಿಸುತ್ತೆ. ಹಾಗಿದ್ರೆ ಈ ನಿರಂತರ ಯುದ್ಧದ ಪರಿಣಾಮ ಏನು? ನಾವು ಸಂತೋಷಕ್ಕಾಗಿ ಎಲ್ಲೆಲ್ಲೂ ಹುಡುಕ್ತೀವಿ. ನಮ್ಮ ಕೆರಿಯರ್, ನಮ್ಮ ಸಂಬಂಧಗಳು, ವಸ್ತುಗಳು. ನಮ್ಮನ್ನ ನಾವೇ ದಣಿಸ್ಕೊಳ್ತೀವಿ, ಭಯಾನಕ ಕಾಡುಗಳನ್ನ, ಆಳವಾದ ಸರೋವರಗಳನ್ನ ದಾಟ್ತೀವಿ. ಆದ್ರೆ ಶಂಕರರ್ ಹೇಳ್ತಾರೆ, ಸಂತೋಷದ ಮೂಲ ನಮ್ಮೊಳಗೇ ಇದೆ. ಆದ್ರೆ ಅದನ್ನ ತಲುಪೋ ದಾರಿ ನಮ್ಗೆ ಗೊತ್ತಿಲ್ಲ. ನಾವು ಹೊರಗೇ ಅಲಿಯುತ್ತಾ ಇರ್ತೀವಿ, ನಮ್ಮೊಳಗಿನ ನಿಧಿಯನ್ನ ಮರೆತು. ಈಗ ಶಂಕರರು ಕೊಡೋ ಪರಿಹಾರವನ್ನ ನೋಡೋಣ. ಭಕ್ತಿ ಅನ್ನೋ ಪದ ಕೇಳಿದ್ದ ತಕ್ಷಣ ನಮ್ಮ ಮನಸ್ಸಿಗೆ ಕುರುಡು ನಂಬಿಕೆ ಅಥವಾ ಯಾವುದೋ ಧಾರ್ಮಿಕ ಆಚರಣೆ ಬರಬಹುದು. ಆದರೆ ಶಂಕರರ ದೃಷ್ಟಿಯಲ್ಲಿ ಇದು ಅದಕ್ಕಿಂತ ಬಹಳಾನೇ ದೊಡ್ಡದು. ಇದೊಂದು ಅತ್ಯಾಧುನಿಕ ಸೈಕಲಾಜಿಕಲ್ ಟೆಕ್ನಾಲಜಿ. ಇದು ಮನಸ್ಸಿನ ಅಪಾರ ಶಕ್ತಿಯ ಜೊತೆ ಹೋರಾಡಿ ಅದನ್ನ ನಿಗ್ರಹಿಸೋದಲ್ಲ, ಬದಲಿಗೆ ಅದನ್ನ ಚಾಣಾಕ್ಷತನದಿಂದ ಒಂದು ಉನ್ನತ ಆದರ್ಶದ ಕಡೆಗೆ ತಿರುಗಿಸೋ ಒಂದು ವಿಧಾನ. ಶಂಕರರು ಭಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿವರಿಸೋಕೆ ಪ್ರಕೃತಿಯ ನಿಯಮಗಳನ್ನೇ ಉದಾಹರಣೆಯಾಗಿ ಕೊಡ್ತಾರೆ. ನೋಡಿ, ಇಲ್ಲಿ ಬಲವಂತ ಇಲ್ಲ, ಹೋರಾಟ ಇಲ್ಲ. ಒಂದು ಸೂಜಿ ಕಾಂತದ ಹತ್ತಿರ ಹೋದ್ರೆ ಅದು ತನ್ನಷ್ಟಕ್ಕೆ ತಾನೇ ಅಂಟಿಕೊಳ್ಳುತ್ತೆ. ಅದಕ್ಕೆ ಪ್ರಯತ್ನ ಬೇಕಾಗಿಲ್ಲ. ನದಿ ಸಾಗರ ಸೇರೋಕೆ ಹೋರಾಡೋದಿಲ್ಲ, ಅದು ಅದರ ಸಹಜ ಗುಣ. ಹಾಗೆಯೇ ನಮ್ಮ ಮನಸ್ಸು ಒಂದು ಉನ್ನತ ಪ್ರೇರಣೆ ನೀಡೋ ಆದರ್ಶಕ್ಕೆ ಆಕರ್ಷಿತವಾದಾಗ ಏಕಾಗ್ರತೆ ಅನ್ನೋದು ಸಲೀಸಾಗಿ ಪ್ರಯತ್ನವೇ ಇಲ್ದೆ ಬರುತ್ತೆ. ಇದೇನೋ ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ, ಇದೊಂದು ಪ್ರಯಾಣ, ಹಂತ ಹಂತವಾಗಿ ಸಾಗೋ ದಾರಿ. ಶಂಕರ್ರು ಅದಕ್ಕೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನೇ ಕೊಡ್ತಾರೆ. ಮೊದಲನೇ ಹಂತ ಸಾರೂಪ್ಯಂ, ಅಂದ್ರೆ ನಾವು ಯಾವುದನ್ನ ನಮ್ಮ ಆದರ್ಶ ಅನ್ಕೊಂಡಿದೀವೋ ಅದರ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನಿಸೋದು. ಎರಡನೇ ಹಂತ ಸಾಮೀಪ್ಯಂ, ಅಂದ್ರೆ ಅದರ ನಿರಂತರ ಇರುವಿಕೆಯನ್ನ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಅನುಭವಿಸೋದು. ಮತ್ತು ಕೊನೆಗೆ ಸಾಯುಜ್ಯಂ, ಮನಸ್ಸು ಆ ಆದರ್ಶದಲ್ಲಿ ಸಂಪೂರ್ಣವಾಗಿ ಒಂದಾಗಿ ಹೋಗುತ್ತೆ. ಅಲ್ಲಿ 2 ಅನ್ನೋ ಭಾವನೆಯೇ ಮಾಯವಾಗುತ್ತೆ. ಹಾಗಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ನಿರ್ಣಾಯಕ ಅಂಶ ಇದು. ನಾವು ನಮ್ಮ ಮನಸ್ಸನ್ನ ಮುರಿಯೋಕೆ ಅಥವಾ ಅದನ್ನ ಪಳಗ್ಸೋಕೆ ಪ್ರಯತ್ನಿಸ್ತಾ ಇಲ್ಲ. ಅದರ ಅಪಾರ ಶಕ್ತಿಯನ್ನು ಒಪ್ಪುಕೊಂಡು ಅದನ್ನ ನಿಧಾನವಾಗಿ, ಪ್ರೀತಿಯಿಂದ ನಮಗೆ ಬೇಕಾದ ದಿಕ್ಕಿನಲ್ಲಿ ನಡೆಸ್ತಿದ್ದೇವೆ. ಅಂದ್ರೆ ಆ ಕಾಡು ಕುದುರೆಯನ್ನ ಸೋಲಿಸೋ ಬದಲು ಅದರ ಮೇಲೆ ಹತ್ತಿ ಕೂತು ಸವಾರಿ ಮಾಡೋ ಕಲೆಯನ್ನ ಕಲಿತಿದ್ದೇವೆ. ನೋಡಿ, ಭಕ್ತಿ ಅಥವಾ ಸಮರ್ಪಣೆ
ಅನ್ನೋದು ನಮ್ಗೇನೂ ಹೊಸದಲ್ಲ. ನಾವು ಒಪ್ಕೊಳ್ಳಿ ಬಿಡ್ಲಿ, ನಮ್ಮ ಮನಸ್ಸು ಈಗಾಗ್ಲೇ ಯಾವುದೋ ಒಂದಕ್ಕೆ ಸಮರ್ಪಿತವಾಗೇ ಇದೆ. ಬಹುಶಃ ನಮ್ಮ ಕೆಲ್ಸಕ್ಕೆ, ನಮ್ಮ ಸೋಷಿಯಲ್ ಸ್ಟೇಟಸ್ಗೆ ಅಥವಾ ನಮ್ಮ ಕೊನೆಯನಿಲ್ಲದ ಚಿಂತೆಗಳಿಗೆ. ಶಂಕರರ ಆಹ್ವಾನ ತುಂಬ ಸರಳವಾಗಿದೆ. ಈ ಎಲ್ಲ ಚದುರಿ ಹೋಗಿರೋ, ಕೆಲವೊಮ್ಮೆ ನಮ್ಮನ್ನೇ ನಾಶ ಮಾಡೋ ಸಮರ್ಪಣೆಗಳನ್ನ ಒಂದೇ ಒಂದು ಉನ್ನತ, ನಮ್ಮನ್ನ ಒಂದುಗೂಡಿಸೋ ಮತ್ತು ನಮ್ಗೆ ಬಿಡುಗಡೆ ನೀಡೋ ಆದರ್ಶದ ಕಡೆಗೆ ತಿರುಗಿಸಿ. ಬಹುಶಃ ಇದೇ ಶಂಕರರ ಬೋಧನೆಗಳ ಅತಿ ದೊಡ್ಡ ಬಹಿರಂಗ. ಒಂದು ಯೋಚನೆಯನ್ನ ಇನ್ನೊಂದು ಯೋಚನೆಯಿಂದ ಸೋಲಿಸೋಕೆ ಆಗಲ್ಲ. ನಮ್ಮ ಬುದ್ಧಿ ಯೋಚನೆಗಳನ್ನೇ ಬಳಸಿ ಯೋಚನೆಗಳನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನಿಸಿದಾಗ ಅದು ಇನ್ನಷ್ಟು ಗೊಂದಲ, ಇನ್ನಷ್ಟು ಯೋಚನೆಗಳನ್ನೇ ಹುಟ್ಟುಹಾಕುತ್ತೆ. ಇದೊಂದು ಮುಗಿಯದ ವೃತ್ತ. ಇದರಿಂದ ಹೊರಗೆ ಬರೋಕೆ ಮನಸ್ಸಿನ ಆಚೆಗಿನ ಹೃದಯದಿಂದ ಬರುವ ಒಂದು ಶಕ್ತಿ ಬೇಕು. ಇದರರ್ಥ ಬುದ್ಧಿ ಮತ್ತು ಹೃದಯ ಶತ್ರುಗಳಲ್ಲ. ಎರಡಕ್ಕೂ ತಮ್ಮದೇ ಆದ ಕೆಲಸ, ತಮ್ಮದೇ ಆದ ಕ್ಷೇತ್ರಗಳಿವೆ. ತರ್ಕ ಅನ್ನೋದು ಹೊರಗಿನ ಪ್ರಪಂಚವನ್ನ ಅನಲೈಸ್ ಮಾಡೋಕೆ, ಸಮಸ್ಯೆ ಬಗೆಹರಿಸೋಕೆ ಒಂದು ಅದ್ಭುತವಾದ ಟೂಲ್. ಆದರೆ ನಮ್ಮ ಒಳಗಿನ ಪ್ರಪಂಚದ ಗಾಯಗಳನ್ನ, ನಮ್ಮ ಆತಂಕವನ್ನ, ನಮ್ಮ ಒಂಟಿತನವನ್ನ ಸರಿಪಡಿಸೋಕೆ ಹೃದಯದ ಒಂದು ಉನ್ನತ ಬುದ್ಧಿವಂತಿಕೆ ಅಂದ್ರೆ ಭಕ್ತಿಯ ಅವಶ್ಯಕತೆ ಇದೆ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಬಹುದು. ಭಾವನೆಯ ಆ ಕೇಂದ್ರೀಕೃತ ಶಕ್ತಿ ಇಲ್ಲದೆ, ಅಂದ್ರೆ ಸಮರ್ಪಣೆ ಇಲ್ಲದೆ, ನಮ್ಮ ಬುದ್ಧಿ ಅನ್ನೋದು ಕುದುರೆಗಳೇ ಇಲ್ಲದ ಒಂದು ಅದ್ಭುತವಾದ ರಥದ ಹಾಗೆ. ಅದು ಎಷ್ಟೇ ಚೆನ್ನಾಗಿದ್ರೂ ಒಂದು ಇಂಚು ಮುಂದೆ ಹೋಗಲ್ಲ. ಭಕ್ತಿ ಅನ್ನೋದು ಆ ರಥಕ್ಕೆ ಶಕ್ತಿ ಕೊಡೋ ಕುದುರೆಗಳು, ಮತ್ತು ನಮ್ಮ ತರ್ಕ ಆ ಶಕ್ತಿಯುತ ಕುದುರೆಗಳಿಗೆ ಸರಿಯಾದ ದಾರಿ ತೋರಿಸೋ ಸಾರಥಿಯಾಗತ್ತೆ. ಈ ಆಂತರಿಕ ಹೊಂದಾಣಿಕೆಯ ಫಲಿತಾಂಶವಾದ್ರೂ ಏನೋ ಸಂಪೂರ್ಣ ನಿರ್ಭಯತೆ. ಯಾವಾಗ ಮನಸ್ಸು ಮತ್ತು ಹೃದಯ ಒಂದೇ ದಿಕ್ಕಿನಲ್ಲಿ ಸಾಕ್ತೋ, ಆಗ ಸಿಗೋದು ಒಂದು ಅಲುಗಾಡಿಸಲಾಗದ ಪರ್ವತದಂತಹ ಸ್ಥಿತಿ. ಹೊರಗಿನ ಪ್ರಪಂಚದಲ್ಲಿ ಏನೇ ಏರುಪೇರಾಗಲಿ, ಸೋಲು ಗೆಲುವು ಏನೇ ಬರಲಿ, ಅದು ನಮ್ಮನ್ನ ಬಾಧಿಸೋದಿಲ್ಲ. ಒಮ್ಮೆ ಈ ಸ್ಥಿತಿಯನ್ನ ತಲುಪಿದ ಮೇಲೆ ಒಂದು ಆಂತರಿಕ ಪರಿವರ್ತನೆ ಸಹಜವಾಗಿ ಶುರುವಾಗುತ್ತೆ. ಶಂಕರರು ಇದನ್ನ ಹೃದಯದಲ್ಲಿ ಅರಳೋ ತೋಟಕ್ಕೆ ಹೋಲಿಸ್ತಾರೆ. ಭಕ್ತಿಯನ್ನೋ ವಸಂತಕಾಲ ಬಂದಾಗ ನಮ್ಮ ಹಳೆಯ, ಒಣಗಿದ, ನೆಗೆಟಿವ್ ಯೋಚನೆಗಳೆಂಬ ಎಲೆಗಳು ತಾವಾಗಿಯೇ ಉದುರೋಕೆ ಶುರುವಾಗುತ್ತೆ. ಮನಸ್ಸನ್ನ ನಿಯಂತ್ರಿಸೋ ಬದಲು ಅದನ್ನ ಆಕರ್ಷಿಸಿದಾಗ ಈ ಎಲ್ಲ ಪಾಸಿಟಿವ್ ಬದಲಾವಣೆಗಳು ಸಹಜವಾಗತ್ತೆ. ಪುಣ್ಯದ ಚಿಗುರುಗಳು, ಸದ್ಗುಣದ ಮೊಗ್ಗುಗಳು ಇವೆಲ್ಲವೂ ಹೋರಾಟಲು ಫಲ ಅಲ್ಲ, ಬದಲಿಗೆ ಸಮರ್ಪಣೆಯ ಒಂದು ಸುಂದರವಾದ ನ್ಯಾಚುರಲ್ ಪರಿಣಾಮ. ಕೊನೆಗೆ ಜ್ಞಾನ ಮತ್ತು ಆನಂದದ ಅಮೃತವೇ ಫಲವಾಗಿ ಸಿಗುತ್ತೆ. ಹಾಗಿದ್ರೆ ಕೊನೆಗೆ ನಮಗೆ ಏನರ್ಥ ಆಯ್ತು? ಶಂಕರರ ಎರಡು ಮಾರ್ಗಗಳು, ತರ್ಕ ಮತ್ತು ಭಕ್ತಿ, ಇವು ಒಂದಕ್ಕೊಂದು ವಿರುದ್ಧ ಅಲ್ಲ. ಅವು ಒಂದು ಸಂಪೂರ್ಣ ವ್ಯವಸ್ಥೆಯ ಎರಡು ಪೂರಕ ಭಾಗಗಳು. ಬುದ್ಧಿಶಕ್ತಿ ಅನ್ನೋದು ನಮಗೆ ದಾರಿ ತೋರಿಸೋ ಒಂದು ಮ್ಯಾಪ್ ಇದ್ಹಾಗೆ. ಆದ್ರೆ ಭಕ್ತಿ ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಶಕ್ತಿ, ಪ್ರೇರಣೆ ಮತ್ತು ಅಚಲವಾದ ನಂಬಿಕೆಯನ್ನ ಕೊಡೋ ನಮ್ಮ ಪಾದಗಳಿದ್ಹಾಗೆ. ಒಂದಿಲ್ದದ ಇನ್ನೊಂದು ಅಪೂರ್ಣ. ನಮಗ್ ಗೊತ್ತಿರಲಿ ಅಥವಾ ಗೊತ್ತಿಲ್ದಿರಲಿ, ನಮ್ಮ ಮನಸ್ಸು ಯಾವುದೋ ಒಂದರ ಸೇವೆ ಮಾಡ್ತಾನೇ ಇದೆ. ಅದು ನಮ್ಮ ಆಸೆಗಳಿರ್ಬೋದು, ನಮ್ಮ ಭಯಗಳಿರ್ಬೋದು, ಅಥವಾ ನಮ್ಮ ಅಹಂಕಾರವಿರ್ಬೋದು. ನಾವ್ ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆ ಇದು: ನಾವಾಯ್ಕೆ ಮಾಡ್ಕೊಂಡಿರೋ ಯಜಮಾನ ನಮ್ಮನ್ನು ಬಂಧನದಲ್ಲಿ ಇಡ್ತಿದ್ಯಾ ಅಥವಾ ನಿಜವಾದ ಬಿಡುಗಡೆಯತ್ತ ಕೊಂಡೊಯ್ತಿದ್ಯಾ?